ಏ ಹುಡುಗಿ ನೆನ್ಪು ಬೇಡ, ನಾ ಯಾವ್ದು ಅಟ್ಟಕ್ಕೆ ಆಗಿಲ್ಲ. ಹುಡುಗಿ ನೆನ್ಪು ಮಾಡ್ಕೊಂಡು 2 ವರ್ಷದಿಂದ ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ಯಾವ ಹುಡುಗಿ ನೆನಪು ಬೇಡ. ಸೊ ಇವಾಗ ನನ್ನ ಫ್ರೆಂಡ್ ಹತ್ತಾ ಇದ್ದಾನೆ. ಇವನ್ ಐ ಆಮ್ ಆಲ್ಸೋ ಸೂಪರ್ ಎಕ್ಸೈಟೆಡ್ ಟು ಕ್ಲೈಂಬ್ ದಿಸ್ ರಾಕ್. ಆ ಲೆಗ್ ಹತ್ರ ಲೆಗ್ ಮ್ಯಾಚ್ ಮಾಡಿ ಇನ್ನು ಲೆಫ್ಟಿಗೆ ತಗೊಂಡೋಗಿ. ಇವಾಗ ರೈಟ್ ಲೆಗ್ ಇಟ್ಕೊಳ್ಳಿ, ಪಕ್ಕ ಬಾಡಿ ಟರ್ನ್ ಮಾಡ್ಕೊಳ್ಳಿ. ರೈಟ್ ಲೆಗ್ ಮೇಲೆ ತಗೊಂಡ್ಬಿಡಿ. ಇನ್ನೊಂಚೂರು ಮೇಲೆ ಲೋಡ್ ಕೊಡ್ತಾ ರೋನ್ ಅವ್ನ ನೈಫಲ್ಲಿ ನಾನು ಕ್ಯಾಪ್ಚರ್ ಮಾಡ. ಕೈ ಬಿಡಿ ನೋಡೋಣ, ರೆಸ್ಟ್ ಮಾಡಿ. ಇನ್ನೊಂದು ಕೈ ಬಿಡೋಕ್ಕಾಗುತ್ತಾ? 2 ಕೈ ಬಿಡೋಕ್ಕಾಗತ್ತಾ? ನೋಡಿದ್ರಾ, ಎಲ್ಲ ವೇಟು ಮೇಲಿದೆ. ನೀವು ಓವರ್ ಗ್ರಿಪ್ಪಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಕಷ್ಟ ಇರೋ ಜಾಗದಲ್ಲಿ ಎನರ್ಜಿ ಎಲ್ಲ ಲಾಸ್ ಆಗಿ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಎಲ್ಲಿ ಈಸಿಯೆಸ್ಟ್ ಪಾಯಿಂಟ್ ಇರುತ್ತೆ ಅಲ್ಲಿ ನಾವು ರೆಸ್ಟ್ನ ಮಾಡಬೇಕು. ಮ್ಯಾಕ್ಸಿಮಮ್ ಓವರ್ ಗ್ರಿಪ್ಪಿಂಗ್ ಮಾಡೋದನ್ನು ಕಡಿಮೆ ಮಾಡಬೇಕು. ಆವಾಗಲೇ ನಾವು ನಮ್ಮ ಏನೋ ರೀಚ್ ಆಗೋಕ್ಕೆ ಸಾಧ್ಯ. ಓಕೆ, ರೈಟ್ ಸೈಡಲ್ಲಿ ಲೆಗ್ ಮ್ಯಾಚ್ ಮಾಡಿ. ಓಕೆ, ಫಿನಿಶ್ಡ್ ಅಲ್ಲ ಸೂಪರ್. ನಮ್ಮ ಹುಡುಗ ಕಂಪ್ಲೀಟ್ ಮಾಡೇ ಬಿಟ್ಟ ಅಂತ ಕಂಪ್ಲೀಟ್ ಮಾಡಿದ್ರು. ಓಕೆ, ಲೀನ್ ಬ್ಯಾಕ್. ಹ್ಯಾಂಡ್ ರಿಲೀಸ್ ಮಾಡಿ ಅಷ್ಟೇ. ಲೀನ್ ಬ್ಯಾಕ್, ನಿಮ್ಮ ರೋಪ್ ಇಟ್ಕೊಳ್ಳಿ. ಅಷ್ಟೇ ಇರಲಿ, ಕಾಲು ಅಷ್ಟೇ ಇರಲಿ. ನಾನು ಹೇಳೋದು ನೆಕ್ಸ್ಟ್ ಸಿಟ್ಟಿಂಗ್ ಪೊಸಿಷನ್. ರಿವರ್ಸ್ ಆರಾಮಾಗಿ. ಲೀಲ್ ಅದು ಹೀಲ್ ಹತ್ತಬೇಕು. ಹೀಲ್ ಹಂಗೆ ಕಾಲು ಸ್ಟ್ರೇಟ್ ಆಗಿರಲಿ, ಬೆಂಡಾಗಿದೆ ನೋಡಿ. ಜಸ್ಟ್ ರಿವರ್ಸ್ ವಾಕ್. ಇವಾಗ ಲೆಫ್ಟ್ ಲೆಗ್ನ ಮಾತ್ರ ಕೆಳಗಿಳಿಸಿ, ಲೆಫ್ಟ್ ಸೈಡ್ಗೆ. ತೊಂದರೆ ಇಲ್ಲ ಹೇಳಿ, ಆರಾಮಾಗಿ. ಫಸ್ಟ್ ಟೈಮ್ ಅಲ್ಲ, ನೋ ಇಶ್ಯೂ. ಹೆಂಗಿತ್ತು ಮಗ ಎಕ್ಸ್ಪೀರಿಯನ್ಸ್ ಹೇಳ? ಸ್ಟಾರ್ಟಿಂಗ್ ಈಸಿ ಇತ್ತು, ಆಲ್ಮೋಸ್ಟ್ 10-15 ಫೀಟ್. ಆಮೇಲೆ 15 ಫೀಟ್ ಆದಮೇಲೆ ಅದು ಸ್ವಲ್ಪ ಲೆಫ್ಟಿಗೆ ಹೋಗಬೇಕಿತ್ತು. ಆ ಡಿವಿಷನ್ ಸ್ವಲ್ಪ ಕಷ್ಟ ಇತ್ತು. ರವಿ ಬ್ರೋ ಚೆನ್ನಾಗಿ ಗೈಡ್ ಮಾಡಿದ್ರು ಆ್ಯಕ್ಚುಯಲ್ ಪಾಯಿಂಟ್ಸ್ ಎಲ್ಲೆಲ್ಲಿ ಇಟ್ಕೋಬೇಕು ಅಂತ. ಸೊ ಲೆಗ್ ಮ್ಯಾಚಿಂಗ್ ಅದೊಂದು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು, ಲೆಗ್ ಮ್ಯಾಚಿಂಗ್ ಯಾವಾಗ ಮಾಡಬೇಕು ಅಂತ. ಸೊ ದಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಟಾಪ್ ರೀಚ್ ಆದಮೇಲೆ ಅಲ್ಲೊಂದು ಪಾಯಿಂಟ್ ಸ್ವಲ್ಪ ಕ್ಲಿಫ್ ಥರ ಇದೆ, ಅಲ್ಲಿ ಒಂದು ಚೂರು ಡಿಫಿಕಲ್ಟಿ ಆಗುತ್ತೆ ಫಸ್ಟ್ ಟೈಮ್ ಅಲ್ವಾ. ಸೊ ಗೊತ್ತಾಗಲಿಲ್ಲ ಅದು ಯಾವ ಕಡೆ ಹೋಗಬೇಕು ಅಂತ. ಬಟ್ ಒಂದ್ಸರಿ ಟಾಪ್ ರೀಚ್ ಆದಮೇಲೆ ವ್ಯೂ ಚೆನ್ನಾಗಿ ಕಾಣಿಸ್ತು. ಯಾ, ಸೊ ನಮ್ಮ ಫ್ರೆಂಡು ಸಿಕ್ಕಾಪಟ್ಟೆ ಸುಸ್ತಾಗಿ ನಿಂತಿದ್ದಾನೆ. ಸುರೇನ್ ಸುಸ್ತಾಗ್ತಿದ್ಯಾ? ಡೀಪ್ ಬ್ರೀತ್ ತಗೋ. ಎರಡು ಕಾಲು ನಮ್ಮ ಹುಡುಗ ಕಂಪ್ಲೀಟ್ ಮಾಡಲಿಲ್ಲ ಅಂತ ಪುಷ್ ಮಾಡಿ ಹಿಂದೆ ಬನ್ನಿ. ನೋಡಿ, ಪುಷ್ ಮಾಡಿದ್ರೆ ಹಿಂಗೆ ಹೋಗ್ಬೇಕು. ಬನ್ನಿ, ಟ್ರೈ. ಕಾಲು ಸ್ವಲ್ಪ ಸ್ಪ್ರೆಡ್ ಮಾಡು. ಹಂಗೆ ಇದು ರ್ಯಾಪ್ಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಆರಾಮಾಗಿ. ಓಕೆ, ಇವಾಗ ವಾಕ್ ಮಾಡ್ಕೊಂಡು ಬನ್ನಿ. ಜಂಪ್ ಮಾಡ, ಒಂದು ಲೆಗ್ ಬೈ ಒಂದು. ಸುರೇನಾಯ್ತಾ? ಬೆರಳು ಫುಲ್ ಬೆಂಡ್ ಆದಂಗೆ ಅನ್ಸುತ್ತಲ್ಲ. ಫಸ್ಟ್ ಟೈಮ್ ಫಿನಿಶ್ ಆಗಿಲ್ಲ, ಅದಕ್ಕೆ ಸೆಕೆಂಡ್ ಟೈಮ್ ಅಣ್ಣ ಹೋಗ್ತಾವ್ರೆ. ನೀವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಅಣ್ಣನ ಮೇಲೆ ಹತ್ತಾನ.
ಏ ಹುಡುಗಿ ನೆನ್ಪು ಬೇಡ, ನಾ ಯಾವ್ದು ಹತ್ತಕ್ಕೆ ಆಗಿಲ್ಲ ಹುಡುಗಿ ನೆನ್ಪು ಮಾಡ್ಕೊಂಡು 2 ವರ್ಷದಿಂದ ಎಲ್ಲಿದ್ದೀನಿ ಅಲ್ಲೇ ಇದ್ದೀನಿ. ಯಾವ ಹುಡುಗಿ ನೆನಪು ಬೇಡ. ಮಾಸ್ BGM ಸಾಂಗ್ ಹಾಕ್ಬೇಕಾ? ಸ್ಟ್ರಾಂಗ್. ಓಕೆ, ಕ್ಲೈಮ್ ಆನ್. ಎಸ್, ಆರಾಮಾಗಿ ಇಲ್ಲಿ ನಿಂತ್ಕೊಳ್ಳಿ, ಕಾಲ್ ಮೇಲೆ ಇನ್ನೊಂದು ಚೂರು ಕ್ಲೀನಾಗಿ. ಹೀಲ್ ಯೂಸ್ ಮಾಡಬೇಕು. ಲೆಗ್ ಸ್ಟ್ರೇಟ್ ಹಂಗೆ, ಜಂಪ್ ಮಾಡಬಾರ್ದು. ಭಾಗ 1 ಭಾಗ 2 ಮಾಡಿ. ಭಾಗ ಬೇಕಾದ್ರೆ 3 ಮಾಡಿ. ಸೂಪರ್ ಅಣ್ಣ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ಹತ್ತಿದ್ರಲ್ಲ, ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದು ಈ ಸಡನ್ ನನ್ನ ಮಗನೇ. ಓಕೆ, ನೆಕ್ಸ್ಟ್ ರೂಟ್ ಹತ್ತೀರಾ? ಇಲ್ಲ ಇದೇ ರೂಟು. ಈಸಿಯಾಗಿರುತ್ತೆ ಅಂದ್ಕೊಂಡೆ, ಬಟ್ ಎವ್ರಿ ಸ್ಟೆಪ್ ಕೂಡ ಚಾಲೆಂಜಿಂಗ್ ಆಗಿತ್ತು. ಮತ್ತು ಇದು ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ಬೇರೆಯವ್ರಿಗೆ ಅಡ್ವೆಂಚರ್ ರೆಕಮೆಂಡ್ ಮಾಡ್ತೀರಾ? ಹಾಂ, ತುಂಬ ರೆಕಮೆಂಡ್ ಮಾಡ್ತೀನಿ. ಯೂಶ್ವಲಿ ಯಾರು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ, ಫಿಟ್ನೆಸ್ಸಲ್ಲಿ ಇರ್ತಾರೆ, ಅವರು ಟ್ರೈ ಮಾಡ್ಕೋಬೋದು. ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ಚೆನ್ನಾಗಿದೆ. ಕೈ ತೋರಿಸಿ. ಇಲ್ಲ ಇಲ್ಲ, ಇವಾಗ ಹೋಗಿರ್ಬೇಕು. ಕಡಿಮೆ ಯೂಸ್ ಮಾಡಿದ್ದೀರಾ? ಮರ್ತೋಗುತ್ತೆ. ಮರ್ತೋಗೋದಲ್ಲ, ಗೊತ್ತೇ ಆಗಲ್ಲ. ಇವಾಗ ಆ ಫೀಲ್ಡಲ್ಲಿ ಇತ್ತು ಅಂದರೆ ಗೊತ್ತಾಗ್ಬಿಡುತ್ತೆ. ಯಾವುದೋ ಒಂದು ಇದೇ ರೂಟ್ ಹತ್ತಿ ಯಾವುದೋ ಕಷ್ಟ ಮೂವ್ ಇದೆ ಅಂದರೆ ಮಾರ್ಕ್ ಮಾಡಿರೋದು ನನಗೆ ಗೊತ್ತಾಗ್ತಿಲ್ಲ, ಸುಮ್ಮನೆ ನಾನೇ ಹುಡುಕ್ಬೇಕು. ಹಂಗಾಗಿ ಸಿಕ್ಕಾಪಡೆ ಖುಷಿ ಇದೆ ಮೇಲೆ ಹತ್ತಕ್ಕೆ. ಬನ್ನಿ ಓಡ. ಸಾಕು. ಇವಾಗ ಇವು ನೋಡಿ ಮೇಲಿಂದ ಇನ್ನೊಂದು ಚೂರು ಲೆಫ್ಟಿಗೆ ಹೋಗಿ, ಕಾಲ್ ಮೇಲೆ ತೊಗೊಳ್ಳಿ, ಲೆಫ್ಟ್ ಲೆಗ್ ತೊಗೊಳ್ಳಿ. ಸೊ ಇಂಥ ಸ್ಪೋರ್ಟ್ಸ್ ಆಡೋದ್ರಿಂದ ನಮ್ಮ ಫಿಟ್ನೆಸ್ ಲೆವೆಲ್ಲು ಏನಂತ ಗೊತ್ತಾಗುತ್ತೆ. ಬಟ್ ಪಾಯಿಂಟ್ ಏನಂದರೆ ಸ್ವಲ್ಪ ಹೈಟ್ಗೆ ಹೋದಾಗ ಕಾಲು ಶೇಕ್ ಆಗಿ ಸ್ಟಾರ್ಟ್ ಆಯಿತು. ಸೊ ಅದು ಬಿಟ್ಟರೆ ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ನಮ್ಮ ರವಿ ಅಣ್ಣಂಗೆ ಸಿಕ್ಕಾಬಿಡೆ ಥ್ಯಾಂಕ್ಸ್.